TV, forever on fire. ಶತ್ರು ಸಂಹಾರ ಪೂಜೆಗೆ ಮುಂದಾದರ ನಟ ದರ್ಶನ್. ಕೇರಳ ಪ್ರಸಿದ್ಧ ದೇವಸ್ಥಾನದಲ್ಲಿ ದರ್ಶನ್ ಪೂಜೆ. ಶತ್ರು ಸಂಹಾರ ಪೂಜೆಯ ಮೊರೆ ಹೋದ್ರ ನಟ ದರ್ಶನ್. ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ನಟ ದರ್ಶನ್ ಪೂಜೆಯನ್ನ ಸಲ್ಲಿಸಿದ್ರ. ಕೇರಳದ ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ ಇದು. ಕುಟುಂಬ ಸಮೇತರಾಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ ನಟ ದರ್ಶನ್. ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾಗಿದೆ ಕೇರಳದ ಈ ದೇವಸ್ಥಾನ. ನೋಡ್ತಾ ಇದ್ದೀವಿ ದರ್ಶನ್ ಅವರನ್ನ. ಅವರ ಪುತ್ರ ವಿನೀಶ್, ವಿಜಯಲಕ್ಷ್ಮಿ ಇದ್ದಾರೆ, ಅವರ ಆಪ್ತರಿದ್ದಾರೆ, ಧನ್ವೀರಿದ್ದಾರೆ. ಶ್ರೀ ಭಗವತಿ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಿದೆ ದರ್ಶನ್ ಕುಟುಂಬ. ನಟ ಧನ್ವೀರ್ ಕೂಡ ಸಂದರ್ಭದಲ್ಲಿ ಹಾಜರಿದ್ದರು. ಶತ್ರು ಸಂಹಾರ ಪೂಜೆ ಕೇರಳದ ಪ್ರಸಿದ್ಧವಾದಂಥ ದೇವಸ್ಥಾನ ಇದು. ರಾಜಕಾರಣಿಗಳು ಜಾಸ್ತಿ ಹೋಗ್ತಾರೆ ಇಲ್ಲಿ. ಶ್ರೀ ಭಗವತಿ ದೇವಸ್ಥಾನ ಇದು. ಮಾಡಾಯಿ ಕಾವಿನಲ್ಲಿ ಬರುತ್ತೆ, ಕಣ್ಣೂರಿನ ಮಾಡಾಯಿ ಕಾವಿನಲ್ಲಿ. ಈಗ ದರ್ಶನ್ ಅಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ಈ ಪೂಜೆಯನ್ನು ನೆರವೇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀವಿ ನಾವು. ಯಾಕಂದರೆ ಬಹಳ ದಿನಗಳಾಯಿತು ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ಅದಾದಮೇಲೆ ವಿಜಯಲಕ್ಷ್ಮಿ ನಿರಂತರವಾಗಿ ದೇವಸ್ಥಾನಗಳು ಹೋಗ್ತಾನೆ ಬರ್ತಾಯಿದ್ರು. ಮೊನ್ನೆ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದರು. ಅದಾದಮೇಲೆ ಸ್ವಲ್ಪ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಕಣ್ಣೂರಿಗೆ ಹೋಗಿ ಅಲ್ಲಿ ಭಗವದ್ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ, ಶತ್ರು ಸಂಹಾರ ಪೂಜೆಯನ್ನು ದರ್ಶನ್ ನೆರವೇರಿಸಿದ್ದಾರೆ. ವಿಜಯಲಕ್ಷ್ಮಿಯವರು ಕೂಡ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಹೋಗಿ ಹರಕೆಗಳನ್ನು ಕಟ್ಕೊಂಡಿದ್ರು. ಈಗ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದರು, ಕುಟುಂಬ ಸಮೇತರಾಗಿ ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ರಾಜಕಾರಣಿಗಳು ಈ ದೇವಸ್ಥಾನಕ್ಕೆ ಹೋಗಿದ್ದನ್ನು ನಾವು ನೋಡಿದ್ವಿ. ಸಹಜವಾಗಿ ಶತ್ರು ಸಂಹಾರ ಪೂಜೆ. ದರ್ಶನ್ ಕೂಡ ಹೋಗಿದ್ದಾರೆ. ಏನೆಲ್ಲ ಪೂಜೆ ಸಲ್ಲಿಸಿದ್ದಾರೆ ಮತ್ತು ಈ ಪೂಜೆಗೆ ಇರುವಂತಹ ವಿಶೇಷ, ಆ ದೇವಸ್ಥಾನಕ್ಕೆ ಇರುವಂತಹ ಇತಿಹಾಸ ಏನು? ಪ್ರಭು, ನಿಜವಾಗ್ಲೂ ಈ ದೇವಸ್ಥಾನ ಏನಿದೆ ಕೇರಳದ ಒಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ, ಮಾಡಾಯಿಕಾವು ದೇವಸ್ಥಾನ. ಅದು ಕೂಡ ಭಗವತಿ ದೇವಸ್ಥಾನ. ಇಲ್ಲಿ ದೇವಿಯ ಆರಾಧನೆ ಅನ್ನುವಂಥದ್ದು ನಡೆಯುವಂತ ದೇವಸ್ಥಾನ ಇದು. ಆದ್ರೆ ಈ ದೇವಸ್ಥಾನ ಏನಕ್ಕೆ ಪ್ರಸಿದ್ಧತೆಯನ್ನ ಪಡೆದಿದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಶತ್ರು ಸಂಹಾರ ಪೂಜೆ ಅನ್ನುವಂತ ಒಂದು ಪೂಜೆಗೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತ ದೇವಸ್ಥಾನ. ಯಾವಾಗ ಈ ಜೀವನದಲ್ಲಿ ತುಂಬಾ ಒಂದು ಸೋಲನ್ನು ಅನುಭವಿಸಿದ ಸಂದರ್ಭ, ಸಂಕಷ್ಟಗಳು ಎದುರಾದಂತ ಸಂದರ್ಭ, ಮಾಟ ಮಂತ್ರ ಅಥವಾ ಬೇರೆ ರೀತಿಯ ಒಂದು ನೆಗೆಟಿವ್ ಆದ ದಾಳಿಗಳು ಆಗ್ತಕ್ಕಂಥ ಸಂದರ್ಭ, ಅನೇಕ ಜನ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸುವಂತದ್ದು ಒಂದು ಪ್ರತೀತಿ ಇದೆ. ಸೊ ಈ ದೇವಸ್ಥಾನಕ್ಕೆ ಇವತ್ತು ಏಕಾಏಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿಯನ್ನ ನೀಡಿರುವಂತದ್ದು. ಅದು ಕೂಡ ಕುಟುಂಬ ಸಮೇತರಾಗಿ ಅವರು ಭೇಟಿಯನ್ನ ನೀಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ಮತ್ತು ನಟ ಧನ್ವೀರ್ ಜೊತೆಗೆ ಅವರ ಆಗಮನ ಅನ್ನುವಂಥದ್ದು ಆಗಿದೆ. ಅವರು ಸುಳ್ಯ ಮತ್ತು ಪುತ್ತೂರು ಭಾಗದವರ ಒಂದು ಸ್ನೇಹಿತರ ಮೂಲಕ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ಪಡೆದು ನೇರವಾಗಿ ಮೈಸೂರಿನಿಂದ ಈ ದೇವಸ್ಥಾನಕ್ಕೆ ರಸ್ತೆ ಮೂಲಕ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಅಲ್ಲಿ ಬಂದು ಇವತ್ತು ಬೆಳಗಿನಿಂದ ಅಂದ್ರೆ 10 ಗಂಟೆಯಿಂದ 12 ಗಂಟೆ ತನಕ ಆ ಒಂದು ದೇವಸ್ಥಾನದಲ್ಲಿ ಈ ರೀತಿಯ ವಿಶೇಷ ಪೂಜೆಗಳು ನಡೆಯುವಂಥದ್ದು. ವಿಶೇಷ ಪೂಜೆ ಅಂದ್ರೆ ಪ್ರತ್ಯೇಕವಾಗಿ ದೊಡ್ಡ ಪ್ರಮಾಣದ ಪೂಜೆ ಅಲ್ಲ. ಈ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಅನ್ನುವಂಥದ್ದು ದಿನನಿತ್ಯವಾಗಿ ನಡೆಯುವಂತಹ ಪೂಜೆ. ಅದಕ್ಕೆಂತಾನೆ ಆ ಒಂದು ದೇವಸ್ಥಾನ ಬಹಳ ಫೇಮಸ್ ಆಗಿರುವಂತದ್ದು. ಮತ್ತು ಇಲ್ಲಿ ಅವರು ಬಂದು ಇವತ್ತು ಶತ್ರು ಸಂಹಾರ ಪೂಜೆಯನ್ನ ಕೂಡ ನಟ ದರ್ಶನ್ ಮಾಡಿಸಿರುವಂತದ್ದು. ಸಂಹಾರ ಪೂಜೆಯನ್ನ ಮಾಡಿ ಅವರು ಹೊರಬರುವಂತ ಸಂದರ್ಭ ಸೆರೆಯಾಗಿರುವಂತಹ ಒಂದು ದೃಶ್ಯ ಇದು. ಕುಟುಂಬ ಸಮೇತರಾಗಿ ಅವರಿಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಅನೇಕ ರಾಜಕಾರಣಿಗಳು ತೀರಾ ಸಂಕಷ್ಟಕ್ಕೆ ಸಿಲುಕಿದ ಸಂದರ್ಭ, ಈ ಹಿಂದೆ ಯಡಿಯೂರಪ್ಪ ಆಗಿರ್ಬೋದು, ಅವರು ಜೈಲಿಗೆ ಹೋದಂತ ಸಂದರ್ಭ, ಜೈಲಿನಿಂದ ವಾಪಸ್ ಬಂದ ಬಳಿಕ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನ ಮಾಡಿಸಿದ್ರು. ಆ ಬಳಿಕ ಅವರು ಮುಖ್ಯಮಂತ್ರಿ ಆದ್ರು, ಬಹಳ ಪವರ್ಫುಲ್ ಆದ್ರು ಅನ್ನುವಂತ ರೀತಿಯ ಚರ್ಚೆಗಳು ಎಲ್ಲ ನಿರ್ಮಾಣವಾಗಿತ್ತು. ಮತ್ತು ಈ ಇವರು ಸೇರಿದಂತೆ ಅನೇಕ ರಾಜಕಾರಣಿಗಳು ಕೂಡ ತೀರಾ ಸಂಕಷ್ಟ ಬಂದ ಸಂದರ್ಭ ಇದೇ ದೇವಸ್ಥಾನದಲ್ಲಿ ಈ ಪೂಜೆಯನ್ನ ಮಾಡಿಸುವಂತ ಒಂದು ವಿಚಾರ ಇರುವಂತದ್ದು. ಹಾಗಾಗಿ ದರ್ಶನ್ ಕೂಡ ಇದೇ ದೇವಸ್ಥಾನಕ್ಕೆ ಮೊರೆ ಹೋಗಿದ್ದಾರೆ, ಶತ್ರು ಸಂಹಾರ ಪೂಜೆಯನ್ನ ಮಾಡಿದ್ದಾರೆ. ಈಗ ಬಹಳ ಸಂಚಲನ ಕಾರಣವಾಗಿದೆ. ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಮಾಹಿತಿಗಾಗಿ.